ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾರು 250 ಪಾಯಿಂಟ್ ಪ್ಲಸ್ಸಲ್ಲಿ ಎಗರ್ಬಿಡ್ತು ಮಾರ್ಕೆಟ್ಟು. ಮಾರ್ಕೆಟ್ಟು 24,200ನ ದಾಟಿದೆ. ಬ್ಯಾಂಕ್ ನಿಫ್ಟಿ 57ನ್ನ ದಾಟಿದೆ. ಇವತ್ತು ಒಂದು ಡೆಡ್ ಕ್ಯಾಟ್ ಬೌನ್ಸ್‌ನ ಕೊಟ್ಟಿದೆ ಮಾರ್ಕೆಟ್ಟು. ತಿರ್ಗಾ ಇದೆಷ್ಟು ಇಳಿಯುತ್ತೆ, ಅಂದ್ರೆ ಇನ್ನ ಎಷ್ಟು ಏರಿ ಎಷ್ಟು ಇಳಿಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಗೋಲ್ಡ್ ₹50 ಇಳಿದು 13,155. ಆಮೇಲೆ 24 ಕ್ಯಾರೆಟ್ 14,351. ಬೆಳ್ಳಿ 235 ಅಂತ ಹೇಳ್ತಾ ಇದ್ದಾರೆ. ರಿಸರ್ಚ್ ಮಾರ್ಕೆಟ್ ಅಲ್ಲಿ 2,16,000 ರೂಪಾಯಿಗೆ ಬಂದಿದೆ. 2 ಲಕ್ಷಕ್ಕಿಂತ ಮೇಲೆ ನಿಮ್ಮ ಸ್ಟಾಕ್ನ ಯಾರು ತಗೊಳ್ಳೋದಿಲ್ಲ. ರೂಪಾಯಿ 95, 96. ಕಚ್ಚಾ ತೈಲ 86, 87ರಲ್ಲಿ ಇದೆ. ಇಂಡೆಕ್ಸ್ನ ಒಂದೇ ಸಲ ಏರಿಸಿ 3% ಏರಿಸಿದ್ದಾರೆ. FMCGನ 1.5% ಏರಿಸಿದ್ದಾರೆ. ಅಲ್ಲೂ 1.5%. ಆಟೋ 0.8, ಫಾರ್ಮಾ 0.7. ಹೇಳಿದ ವ್ಯಕ್ತಿಗಳಿಗೆಲ್ಲ ಒಂದೇ ಪಾರ್ಟಿನೇ. ಫೋಸಿಸ್ನ 4% ಎತ್ತಿದೆ. ಕಾನ್ಸ್ಟೆಂಟ್ ಟರ್ಬೋ 3% ಎತ್ತಿದೆ. ಆಟರ್ ಕ್ಯಾಪಿಟಲ್ಲು 3, ಆಟರ್ ಸ್ಟೀಲು 2.5, PCS 3, ವಿ ಸ್ಲ್ಯಾಬ್ 2.1, ವಿಪ್ರೋ 1.9, ಸಿಪ್ಲಾ 1.3, ಅಟ್ಕೋ 1.3, ಪ್ರಮು 1.3, ಕಲ್ಯಾಣು 1.1, ITC 1. ಒಂದಂತ ಸ್ಟಾಕ್ಸ್ ಅಲ್ಲಿ ತಂಗಮೇಲು 10% ಡೌನು. ಡೌನ್ವರ್ಡ್ ಸ್ಪೇಸ್ ಅಲ್ಲಿ ಇದೆ. ಯೂನಿಯನ್ ಬ್ಯಾಂಕ್ 5% ಡೌನು. ಇದೇನೆ ಓವರ್ ಆಲ್ ಆಗಿ ಮಾರ್ಕೆಟ್. ಕರ್ನಾಟಕ ಬ್ಯಾಂಕ್ ನ ರಿಸಲ್ಟ್ ನ ಎದುರು ನೋಡೋಣ. ಇದೇನೆ ಓವರ್ ಆಲ್ ಆಗಿ ಇವತ್ತು ಮಾರ್ಕೆಟ್ ನ್ಯೂಸ್. ಮಾರ್ಕೆಟ್ ಕುತೂಹಲಕಾರಿಯಾಗಿದೆ. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇವತ್ತು ಕಾಸ್ಮಿಯನ್ನ ಹಾಕಿ 8 ಕೊಟ್ಬಿಟ್ರು. ಆಸ್ಟ್ರೇಲಿಯಾ ಪೀಕ್ ಇಂದ 43% ಇಳಿದಿದೆ. ಸ್ಪೇಸ್ ಎಕ್ಸ್ IPO ಪ್ರೈಸ್ ಇಂದ ಕೆಳಗಡೆ 20% ಡೌನ್. ವಿಡಿಯೋನ ಓವರ್ಟೇಕ್ ಮಾಡಿಬಿಟ್ಟಿದೆ ಆಪಲ್. ಆಪಲ್ ಆದಷ್ಟು ಬೇಗ 5 ಟ್ರಿಲಿಯನ್ ಸ್ಟಾಕ್ ಆಗಿ ಎಲ್ಲ ತಂದಿದೆ. ಸೊ ಇದರಿಂದೆಲ್ಲ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ವ್ಯಾಲ್ಯೂ ಕಡಿಮೆ ಆಗ್ತಾನೆ ಇದೆ. IT ಗ್ರೂಪ್ ತತ್ತರಿಸ್ತಾ ಇದೆ. ಓಲ್ಡ್ ETF ಅಲ್ಲಿ ಅಮೆರಿಕಾದಲ್ಲೂ, ಚೈನಾದಲ್ಲೂ, ಕೆನಡಾದಲ್ಲೂ ಭಯಂಕರವಾಗಿ ದುಡ್ಡನ್ನ ಚೆಲ್ಲಿದ್ದಾರೆ. ಅಮೆರಿಕಾದಲ್ಲಿ 1.5 ಬಿಲಿಯನ್ ನೆಟ್ಟು, ಚೈನಾದಲ್ಲಿ 633 ಬಿಲಿಯನ್ ನೆಟ್ಟು. ಏನ್ ಹೇಳ್ತಾರೆ ಅಂತಂದ್ರೆ ಈ ಲಾಂಗ್ ಟರ್ಮ್ ಬೈಯಿಂಗ್ ಆಪರ್ಚುನಿಟಿನ ನೋಡ್ತಾ ಇದ್ದಾರೆ. ಇಂಡಿಯಾಗೆ ಫೇವರೇಟ್ ಆಗಿರುವಂತ ಕ್ರಿಸ್ಬರ್ಡ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇದು ಲಾಂಗ್ ಟರ್ಮ್ ಬೈಯಿಂಗ್ ಆಪರ್ಚುನಿಟಿ ಗೋಲ್ಡ್ ಅಂತ. ಇವತ್ತು ನೈಟು ರಿಸರ್ವ್ದು ಮೀಟಿಂಗ್ ಶುರುವಾಗಲಿದೆ. ಅಂಗಮೈಲ್ ಜ್ಯುವೆಲ್ರಿ 10% ಕಿಲ್ಲಿ ಆಗಿದೆ. ರೆವೆನ್ಯೂ 71% ಏನಿದೆ. ಬಟ್ ಮಾರ್ಜಿನ್ ಪ್ರೆಷರು ತುಂಬಾನೇ ಕಷ್ಟಗಳನ್ನ ಕೊಟ್ಟಿದೆ. ಡೈರೆಕ್ಟ್ ಆಗಿ ಅಂಗಡಿಗೆ ಬಂದು ತಗೊಳ್ದಂಗೆ ಈ ಡಿಜಿ ಸ್ಕೀಮ್ ಮುಖಾಂತರ ತಗೊಳ್ಳೋವಂಥದ್ದು ಜಾಸ್ತಿ ಆಗ್ಬಿಟ್ಟಿದೆ. ಈ ಡಿಜಿ ಗೋಲ್ಡ್ ಸ್ಕೀಮು ಕಂಪನಿಗೆ ಚೆನ್ನಾಗೇ ಇದ್ರೂ ಕೂಡ ಪ್ರಾಫಿಟ್ಗೆ ಅಲ್ಲಿ ತುಂಬಾನೇ ಮೋಸ. ಬರ್ತಾ ಇರುವಂತ ಬಿಸ್ನೆಸ್ ಎಲ್ಲ ಎಕ್ಸ್ಚೇಂಜ್ ಬಿಸ್ನೆಸ್ ಆಗೇ ಬರ್ತಾ ಇದೆ. ಅದೊಂದು ಕೂಡ ಪ್ರಾಫಿಟ್ ಕಡಿಮೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಅವರಿಗೆ ಗ್ರೋತು 9% ಅಷ್ಟೇ ಇದೆ. ಸೇಮ್ ಸ್ಟೋರ್ ಸೇಲ್ಸ್ ಅಂದ್ರೆ ಇರೋಂಥ ಸ್ಟೋರ್ಗೆ ತಿರ್ಗಾ ಬರೋಂಥ ಒಂದು ಸೇಲ್ಸ್ ಕೂಡ ಕಡಿಮೆ ಆಗಿದೆ. ಇದನ್ನೆಲ್ಲ ನೋಡುವಾಗ ಮಾರ್ಕೆಟ್ ಅಲ್ಲಿ ಅವರು ರೀಇನ್ವೆಂಟ್ ಮಾಡಬೇಕು. ಇದನ್ನ ಅವ್ರು ಖಂಡಿತವಾಗಿಯೂ ಮಾಡ್ತಾರೆ. 28 ದಿನದಲ್ಲಿ ಬಜಾರಲ್ಲಿ ದೊಡ್ಡದಾಗಿ ಏನು ಸೇಲ್ಸ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಮುಖ್ಯ ಕಾರಣ ಅಂತಂದ್ರೆ ಏನಂತ ನೀವು ನೋಡಿದ್ರೆ ₹1,000 ಟ್ಯಾಕ್ಸ್ ಹಾಕಿದ್ದೀರಾ 1 ಗ್ರಾಮ್ಗೆ. ಅದು ಯಾವತ್ತು ಹೊರಗೆ ಬರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾನು ಸೌಕಾರ್ಪೇಟ್ಗೆ ರೀಸೆಂಟ್ ಆಗಿ ಹೋಗಿದ್ದೆ. ಇದನ್ನೇ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಫಸ್ಟ್ 28 ದಿನದ ಕ್ವಾರ್ಟರ್ ಮುಗಿದಿದೆ. ಅದೇ ಸೇಲ್ಸ್ ಅಲ್ಲಿ ನಮ್ಗೇನು ದೊಡ್ಡ ಡಿಫರೆನ್ಸ್ ಕಾಣ್ತಾ ಇಲ್ಲ ಅಂತ ತಂಗಮೈಲು ಹೇಳ್ತಾ ಇದ್ದಾರೆ. ಕಾರ್ಪೇಟ್ ಅಲ್ಲಿ ತುಂಬಾ ಜನ ಕೂಡ ಹೇಳ್ತಾ ಇದ್ದಾರೆ. ಅಂತಂದ್ರೆ ಸೇಲ್ಸ್ ನೆಗೆಟಿವ್ ಫ್ಲಾಟ್ ಆಗೇ ಇರುತ್ತೆ. ಇದರಿಂದ ಇದನ್ನ ನಾವು ನೋಡಿ ಆಡೋದು ಬೆಟರ್. ಅದಾದ್ಮೇಲೆ ರಘುರಾಮ್ ರಾಜನ್ನ ಟಾಸ್ಕ್ ಫೋರ್ಸ್ ಅಲ್ಲಿ ಹೋಲ್ಡ್ ಆಗಿ ಹಾಕಿದ್ದಾರೆ. ಅಂತಂದ್ರೆ ಮುಖ್ಯವಾದಂತ ನಾಯಕರಿಗೆ ಒಬ್ಬ ಅಸಿಸ್ಟೆಂಟ್ ನಾಯಕರಾಗಿ ಇರ್ತಾರೆ. ಅವ್ರನ್ನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ US ನ ಫೆಡರಲ್ಸ್ ಈ ಬ್ಯಾಲೆನ್ಸ್ ಶೀಟ್ ತುಂಬಾ ಜಾಸ್ತಿ ಆಗಿದೆ. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನೆಲ್ಲ ಕಡಿಮೆ ಮಾಡುವುದೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವರು ರಘುರಾಮ್ ರಾಜನ್ನ ಫ್ರೀ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವ್ರು ಹೇಳಿದ ತರ ಟ್ರಂಪ್ ಕೂಡ ಹೇಗೆ ಹೋದವ್ರನ್ನ ಯೂಸ್ ಮಾಡ್ಬೋದು ಅಂತ ನೋಡ್ತಾರೆ. ನಮ್ಮೂರಲ್ಲಿ ಓದ್ದವ್ರನ್ನ ಎಗ್ಗಿಸಿ ಹೊಡಿತೀವಿ. ಅದೇ ನಮ್ಮೂರು. ಇಸ್ರೇಲ್ಗೂ US ಗೂ ಕಾನ್ಫ್ಲಿಕ್ಟು ದೊಡ್ಡದಾಗಿದೆ. ಇದು ಎಸ್ಕಲೇಟ್ ಇನ್ನೂ ಒಬ್ರಿಗೊಬ್ರು ಭಯಂಕರವಾಗಿ ಹೊಡೆದಾಡ್ಕೋತಾ ಇದ್ದಾರೆ. ಇದರಿಂದ ಆಯಿಲ್ ಸಪ್ಲೈಗೆ ತಿರ್ಗಾ ಭಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸು ಹೊರೆಯೋ ಗ್ರೋತ್ 99% ಹೋಗಿದೆ. ಇವರು ಆಕ್ಟಿವ್ ಫಂಡ್ ಹತ್ರ ತಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಮಂಗಾತ ಆಡೋದಕ್ಕೆ ರೆಡಿಯಾಗಿದ್ದಾರೆ. ಮಂಗಾತ ಆಡಿದ್ರೆ ಕೈಯಿಂದ ದುಡ್ಡೆಲ್ಲ ಹೋಗ್ಬಿಡತ್ತೆ. ಬಾಂಡ್ಸ್ ಅಲ್ಲಿ 75% ಡ್ರಾಪ್ ಆಗ್ತಾ ಇದೆ.
ಯಾಕೆಂತಂದ್ರೆ ಇಂಡೆಕ್ಸ್ ಅನ್ಸರ್ಟಿನಿಟಿ ಇದೆ. ಅಕ್ಸೆಸಬಲ್ ರೂಟ್ ಮುಖಾಂತರ ಅಂದ್ರೆ ಈ ಫುಲ್ಲಿ ಅಕ್ಸೆಸಬಲ್ ರೂಟ್ ಮುಖಾಂತರ ತಗೊಳ್ಳೋದೇ ಒಂದೇ ದಾರಿ. ಆ ದಾರಿಯಲ್ಲಿ ತಗೊಳ್ಳೋದು ನಾನು L&T ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಎಸ್ಟಿಮೇಟ್ನ ಬೀಟ್ ಮಾಡಿ ಭಯಂಕರ ಪಾಸಿಟಿವ್ ಗ್ರೋತ್ನ ತೋರಿಸಿದ್ದಾರೆ. ಲಾಸ್ಟ್ 14% ಇಯರ್ ಆನ್ ಇಯರ್ ಪ್ರಾಫಿಟ್ ಏರಿದೆ. ಪ್ರಾಫಿಟ್ 4,123 ಕೋಟಿ ಏರಿದೆ. ಇದು ಈಗ ಸ್ಟಾಕ್ ಪ್ರೈಸು ಎಗರೋದಕ್ಕೆ ಶುರುವಾಗಿದೆ. ಅದಾದ್ಮೇಲೆ ಏನು ನ್ಯೂಸ್ ಅಪ್ಪ ಅಂತಂದ್ರೆ ಇದಕ್ಕೆ ಪ್ರಾಫಿಟ್ ಮೋರ್ ದೆನ್ ಡಬಲ್ ಆನ್ ಡಿಮ್ಯಾಂಡ್ ಫಾರ್ ಕಿಚನ್ ಅಪ್ಲಯನ್ಸಸ್. ಕಿಚನ್ಸ್ ಅಪ್ಲಯನ್ಸಸ್ ಎಲ್ಲ ಸೂಪರ್ ಆಗಿ ಇರೋದ್ರಿಂದ 123% ಏರಿದೆ. ಇಂಡಕ್ಷನ್ ಸ್ಟವ್ ಸೇಲ್ಸ್ ಏನೇ ಮೇಯ್ನ್ ಆಗಿ ಇಂಡಿಯಾದಲ್ಲಿ ಒಂದೆರಡು ದಿನ ಇಷ್ಟು ಗ್ಯಾಸ್ ಪ್ರಾಬ್ಲಮ್ ಅಂತ ಅಂದಾಗ ಎಲ್ಲರೂ ಇಂಡಕ್ಷನ್ ಸ್ಟವ್ ತಗೊಳ್ಳೋದಕ್ಕೆ ಬಂದ್ಬಿಟ್ವಿ. ಆ ಇಂಡಕ್ಷನ್ ಸ್ಟವ್ರೆ ಅವ್ರನ್ನ ಪ್ರಾಫಿಟಬಲ್ ಆಗಿ ಮಾಡಿದೆ. ಅರುಣ್ ಬೆವರೇಜ್ ನ್ಯೂ ಅಂತ ಒಂದು ಕಂಪನಿ 15-16% ಏರಿದೆ. ಯಾಕೆಂತಂದ್ರೆ ಫಾರಿನ್ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಿಸ್ನೆಸ್ ಇವರು ಒಂದು ಗ್ರೋತ್ನ ಡೆವಲಪ್ ಮಾಡುವುದಾಗಿ ಅವರು ಹೇಳಿದ್ದಾರೆ. ಈ ಸೀರೀಸ್ನ ಪೇಔಟ್ ಟು ಟಾಟಾ ಸನ್ಸ್ ಕಡಿಮೆ ಆಗಿದೆ. ಯಾಕೆಂತಂದ್ರೆ ಲಾಸ್ ಆಫ್ ರೆವೆನ್ಯೂ ಇನ್ ಬಿಸ್ನೆಸ್ ದಟ್ ಈಸ್ ಒಂದ್ ಸೈಡ್ ಇಂದ ಇನ್ನೊಂದು ಸೈಡ್ಗೆ ದಾಟೋದಕ್ಕೆ ಅವರಿಗೆ ಟೈಮ್ ಆಗ್ತಾ ಇದೆ. ಬಿಸ್ನೆಸ್ ಹೊಸದಾಗಿ ಬರುವಂತ ಬಿಸ್ನೆಸ್ ಸಜ್ಜಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಟಾಟಾದ ಲಾರ್ಜೆಸ್ಟ್ ಕ್ಯಾಶ್ ಫ್ಲೋ ಆಗಿದ್ರು ಕೂಡ ಹೋದ್ ಸಲಕ್ಕೂ ಈ ಸಲ TCಯಲ್ಲಿ 12% ಪ್ರಾಫಿಟ್ ಕಡಿಮೆ ಆಗಿದೆ. ಇದ್ರ 31,000 ಕೋಟಿ ಪ್ರಾಫಿಟಬಲ್ ಆಗಿದ್ದು ಸ್ಟೇಬಲ್ ಆಗಿದ್ರು ಕೂಡ ಏರ್ ಇಂಡಿಯಾ, ಟಾಟಾ ಡಿಜಿಟಲ್, ಎಲೆಕ್ಟ್ರಾನಿಕ್ಸ್ಗೆ ದುಡ್ಡು ಅವಶ್ಯಕತೆ ಇದೆ. ಇದ್ರ ದುಡ್ಡನ್ನ ಕೊಡಲಿದ್ದಾರೆ. ಟಾಟಾ ಕ್ಯಾಪಿಟಲ್ನ Q1 ಪ್ರಾಫಿಟ್ 26% ಏರಿದೆ. ಎಂತಂದ್ರೆ ಲೋನ್ ಗ್ರೋತ್ ಇನ್ನು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. LR ಇಂಡಿಯಾದಲ್ಲಿ ರೆಕಾರ್ಡ್ ಸೇಲ್ಸ್, ವರ್ಲ್ಡ್ ವೈಡ್ ಸೇಲ್ಸ್ ಕಡಿಮೆ ಆಯ್ತು ಅಂತ ನೋಡಿದ್ರೆ ಇಂಡಿಯಾದಲ್ಲಿ ಅದೆಲ್ಲ ಹೊಡೆದು ಚೆನ್ನಾಗಿ ಸ್ಥಿರವಾಗಿ ನಿಲ್ಲಿಸಿದ್ದಾರೆ SUV ಸೇಲ್ಸ್ನ. ಆಮೇಲೆ ಟಾಟಾ ಕನ್ಸ್ಯೂಮರ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. JF1 ಹೆಲ್ತಿಯಾಗಿ ತಿನ್ನೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ಪ್ರಾಡಕ್ಟ್ ಯೂಸ್ಫುಲ್ ಆಗಿರುತ್ತೆ. ಅದೇ ಸಮಯದಲ್ಲಿ ಈಗಲೇ ಈ ಪ್ರಾಡಕ್ಟ್ ಬಗ್ಗೆ ಫುಲ್ ಡಿಸ್ಕಷನ್ ನ ಮುಗಿಸ್ಬಿಡ್ತಾರೆ. ಟಾಟಾ ಕಮ್ಯುನಿಕೇಶನ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲರೂ ಈ ಡೇಟಾ ಬೇಸ್ನ ತೆಗೆದಿಟ್ರಿ ಅಂತಂದ್ರೆ ನಾವು ಕನೆಕ್ಷನ್ ಕೊಟ್ರೆ ನನಗೆ ವರ್ಲ್ಡ್ ವೈಡ್ ಬ್ರಾಡ್ಬ್ಯಾಂಡ್ ಯೂಸ್ ಆಗುತ್ತೆ. ಇದರಿಂದ $1 ಬಿಲಿಯನ್ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಟಾಟಾ ಪವರ್ ಏನ್ ಹೇಳ್ತಾರೆ ಅಂತಂದ್ರೆ ಅವರು ರೂಫ್ ಟಾಪ್ ಸೋಲಾರ್ ಮಾತ್ರ 30,000 ಕೋಟಿಗೆ ತಗೊಂಡ್ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಅಷ್ಟು ಪ್ರೈವೇಟ್ 32-33 ಒಳಗೆ ತಗೊಂಡ್ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ. ಆಸ್ ಇನ್ಫ್ಲೇಷನ್ ಪ್ರೆಷರ್ಸ್ ಮಾರ್ಜಿನ್ ಅದು ಗ್ರೋತ್ ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಮಾರ್ಜಿನ್ ಲೋ ಆಗಿರೋದ್ರಿಂದ ಬೆಲೆಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಗವರ್ಮೆಂಟ್ ಅವರಿಗೆ ಆರ್ಡರ್ನ ಹಾಕಿದ್ದಾರೆ. ಡೆಪಾಸಿಟ್ ಇಂದ ಮಾರ್ಜಿನ್ ಪ್ರೆಷರ್ ಏರುತ್ತೆ, ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ, ಎಲ್ಲ ಮಾರ್ಜಿನ್ಗೆ ಏಟು ಬೀಳುತ್ತೆ. ಬ್ಯಾಂಕ್ಸ್ ಈ ಸ್ಮಾಲ್ ಬ್ಯಾಂಕ್ಸ್ ದೊಡ್ಡದಾಗಿ ಲೆವೆಲ್ಗಿಂತ ಮೇಲೆ ಏರ್ಸಿಲ್ಲ. ಲಾರ್ಜ್ ಕ್ಯಾಪ್ ಬ್ಯಾಂಕ್ಸ್ನೇ ಇದನ್ನ ಏರ್ತಿದ್ದಾರೆ. ICICI ಬ್ಯಾಂಕು, HDFC ಬ್ಯಾಂಕು, ಕೋಟಕ್ ಮಹೀಂದ್ರಾ ಬ್ಯಾಂಕು ಇನ್ನೂ ಮಾರ್ಜಿನ್ ಪ್ರೆಷರ್ ಇಲ್ಲಿ ಬರುತ್ತೆ ಜಾಸ್ತಿಯಾಗಿ. ಮತ್ತೆ ಆಪಲ್ಲು ವರ್ಲ್ಡ್ಸ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕಂಪನಿ ಆಗಿ ಬದಲಾಗಲಿದೆ. ಅಲ್ಲಿ 15 ಲಕ್ಷಕ್ಕೆ ಬರ್ತಾ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.